ಏರ್ಪೋರ್ಟ್ ಸುತ್ತಮುತ್ತ ಬಯಪ್ಪ ಅಪ್ರೂವ್ಡ್ ಸೈಟ್ಸ್ ಇದ್ದರೆ ದಯವಿಟ್ಟು ಹೇಳಿ ಸರ್ ಅಂತ ನೀವು ತುಂಬ ಜನ ನನ್ನ ಕೇಳ್ತಾ ಇದ್ರಿ. ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನೀವು ನೋಡ್ತಾ ಇದ್ದೀರಲ್ಲ ಲೇಔಟು, ಇದು ಏರ್ಪೋರ್ಟು ಈಸ್ಟ್ ಗೇಟಿಂದ ಜಸ್ಟ್ 1.5 ಕಿಲೋಮೀಟರ್ ಹತ್ರನೇ ಬರುತ್ತೆ. ನಮ್ಮ ಜೊತೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಇನ್ಫಾರ್ಮೇಷನ್ ಕೊಡೋದಕ್ಕೆ ಲೇಔಟ್ನ MD ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರನೇ ಮಾತಾಡಿಸ್ತಾ ಫುಲ್ ಡೀಟೇಲ್ಸು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿರುವಂಥ 7 ಹಿಲ್ಸ್ ಪ್ರಾಪರ್ಟೀಸ್ ಡೆವಲಪ್ ಮಾಡಿರುವಂಥ 7 ಹಿಲ್ಸ್ ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟಲ್ಲಿದ್ದೀವಿ ಇವತ್ತು. ಸೊ ಈ ಪ್ರಾಜೆಕ್ಟ್ಸ್ ಬಂದು ಏರ್ಪೋರ್ಟ್ ಈಸ್ಟ್ ಗೇಟಿಂದ 1.5 ಕಿಲೋಮೀಟರ್ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಪ್ರಾಜೆಕ್ಟ್ಸ್ ಬರುತ್ತೆ. ಹಾಗೆಯೇ ಪಕ್ಕದಲ್ಲಿ ಬಂದು KIDB ಇಂಡಸ್ಟ್ರಿಯಲ್ ಏರಿಯಾ, IT ಹಾರ್ಡ್ವೇರ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ ಅಂಥೇಳಿ ಆಲ್ಮೋಸ್ಟ್ 12,000 ಏಕರ್ಸ್ ಬರ್ತಾ ಇದೆ ಇಲ್ಲಿ. ಫೇಸ್ 1, ಫೇಸ್ 2, ಫೇಸ್ 3 ಅಂಥೇಳಿ. ಸೊ ಈ ಪ್ರಾಜೆಕ್ಟ್ ಹತ್ತಿರದಲ್ಲಿ ಜಸ್ಟ್ 900 ಮೀಟರ್ ಏರೋಸ್ಪೇಸ್ ಪಾರ್ಕ್ ಅಂದರೆ ನಿಮಗೆ ಬೋಯಿಂಗ್ ಕಂಪ್ನಿ ಆಗಲಿ, ಶೆಲ್ ಆಗಲಿ, ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, TE ಟೆಕ್ನಾಲಜೀಸ್ ಆಗಲಿ, ಅಮದಾ ಆಗಲಿ, ಸೊ ತುಂಬ ಕಂಪ್ನೀಸ್, ಹಾಗೆಯೇ BCC ಅಕಾಡೆಮಿ ಕೂಡ ಬರ್ತಾ ಇದೆ ಇಲ್ಲಿ. ಸ್ಟೇಡಿಯಂ ಬಂದರೆ ವರ್ಷಕ್ಕೆ ಒಂದು ಸಲ ಒಂದು ಮ್ಯಾಚ್ ಆದರೆ ಮುಗಿಯುತ್ತೆ. ಬಟ್ ಇಲ್ಲಿ ಅಕಾಡೆಮಿ ಆದರೆ ವರ್ಷ ಪೂರ್ತಿ ನಿಮಗೆ ಸ್ಟೂಡೆಂಟ್ಸ್ ಬರ್ತಾರೆ. ಹಾಗಾಗಿ BCC ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದು ಕೂಡ ತುಂಬ ಹತ್ತಿರ. ಸ್ಯಾಪ್ಲಾಬ್ ಕಂಪ್ನಿ ಬರ್ತಾ ಇದೆ. ಸೊ ಇಲ್ಲಿ ಈ ಪ್ರಾಜೆಕ್ಟ್ಸ್ ಇನ್ ಆ್ಯಂಡ್ ಅರೌಂಡ್ ಹೇಳಬೇಕಾದ್ರೆ ಸ್ಕೂಲ್ಸ್ ಪ್ರಿಯಾರಿಟಿ, ಮಕ್ಕಳಿಗೆ ಸ್ಕೂಲ್ ಬೇಕಂತ ನೋಡ್ತೀವಿ ಯಾವುದೇ ಇನ್ವೆಸ್ಟ್ಮೆಂಟ್ ಆದ್ರೂ. ಇಲ್ಲಿ ಬಾಲ್ವಿನ್ ಇಂಟರ್ನ್ಯಾಷನಲ್ ಮೈನ್ ಸ್ಕೂಲ್ ಬುದಿಗೆರೆ, ಇಲ್ಲಿಂದ 7 ಕಿಲೋಮೀಟರ್ಸ್ ಇದೆ. ಹಾಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಸ್ಟರ್ಲಿಂಗ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆಕಾಶ್ ಮೆಡಿಕಲ್ ಕಾಲೇಜ್ ಇದೆ, ದೇವನಹಳ್ಳಿ ಇಲ್ಲಿಂದ ನಿಮ್ಗೆ ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ತುಂಬ ಇಲ್ಲಿ ಬರೀ ರೆಸಿಡೆನ್ಷಿಯಲ್ ಲೇಔಟ್ಸ್ ಅನ್ನೋದಕ್ಕಾಗಲ್ಲ, ಇದು ನಿಮಗೆ ಕಮರ್ಷಿಯಲ್ ಆಗಿ ನಿಮಗೆ ರೆವಿನ್ಯೂ ಕೊಡುವಂಥ ಜಾಗ ಆಗಿದೆ ಇದು. ಬಿಕಾಸ್ ಇಷ್ಟು ಕಂಪನೀಸ್ ಅಂದರೆ ಮೋರ್ ದೆನ್ 10 lakhs ಎಂಪ್ಲಾಯ್ಮೆಂಟ್ ಬರ್ತಾ ಇದೆ ಈ ಲೊಕೇಶನಲ್ಲಿ. ಹಾಗೆ ಈ ಪ್ರಾಜೆಕ್ಟ್ ಬಂದು 5 ಎಕರೆಯಲ್ಲಿ ಮಾಡಿದ್ದೀವಿ ಫಸ್ಟ್ ಫೇಸು. ಸೊ ಎಕ್ಸ್ಟೆನ್ಷನ್ ಇನ್ನೂ 3 ಏಕರ್ಸ್ ಇದೆ. ಸೊ ಈ 5 ಏಕರ್ಸಲ್ಲಿ ಆಲ್ಮೋಸ್ಟ್ 93 ವಿಲ್ಲಾ ಪ್ಲಾಟ್ಸ್ ಇದೆ ಆ್ಯಕ್ಚುಲಿ. ಇದರಲ್ಲಿ ಬಯಪ್ಪ ಅಪ್ರೂವಲ್ ಇದೆ, BMRD ಅಪ್ರೂವಲ್ ಇದೆ, UD ಅರ್ಬನ್ ಡೆವಲಪ್ಮೆಂಟಿಂದ ಅಪ್ರೂವಲ್ ಇದೆ, DC ಕನ್ವರ್ಷನ್ ಆಗಿದೆ, ಹಾಗೆ ಬಯಪ್ಪ ಫೈನಲ್ ಅಪ್ರೂವಲ್ ಪ್ಲ್ಯಾನ್ ಕೂಡ ಆಗಿದೆ, ರೇರಾ ಅಪ್ರೂವಲ್ ಪ್ಲ್ಯಾನ್ ಆಗಿದೆ, ಖಾತಾ ಇದೆ. ಜೊತೆಗೆ ವಿತ್ ಕನ್ಸ್ಟ್ರಕ್ಷನ್ NOC ಕೂಡ ಮಾಡಿಸ್ಬಿಟ್ಟಿದ್ದೀವಿ. ಇಂಡಿವಿಜುವಲ್ ಸೈಟ್ಸ್ಗೆ ಇಮ್ಮಿಡಿಯೇಟ್ ನೀವು ಕನ್ಸ್ಟ್ರಕ್ಷನ್ಗೆ ಹೋಗಬೇಕಾದ್ರೂ NOC ಅಪ್ಲೈ ಮಾಡೋವಂಥ ಕೂಡ ಪ್ರಮೇಯ ಬರೋದಿಲ್ಲ ನಿಮಗೆ. ಅಷ್ಟು ಕೂಡ ನಿಮಗೆ ಪ್ರಾಜೆಕ್ಟ್ಸಲ್ಲಿ ಸೊ ನೀಟಾಗಿ ಡೆವಲಪ್ಮೆಂಟ್ ಮಾಡಿದ್ದೀವಿ. ಹಾಗೆಲ್ಲ ಅಪ್ರೂವಲ್ಸ್ ಇದೆ. ಬ್ಯಾಂಕ್ ಲೋನ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕಿಂದ 80-90% ನಿಮಗೆ ಲೋನ್ ಸಿಗುವಂಥದ್ದು ಈ ಪ್ರಾಜೆಕ್ಟಲ್ಲಿದೆ ಸರ್. ಸೊ ಡಾಕ್ಯುಮೆಂಟೇಷನ್ ವೈಸಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಜನ ಇನ್ವೆಸ್ಟ್ ಮಾಡಬೇಕಾದ್ರೆ ಡಾಕ್ಯುಮೆಂಟೇಷನ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಅಪ್ರೂವಲ್ಸ್ ಖಾತಾ ಈಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಸ್ ಹೋಗುವಂಥ ಪ್ರಾಪರ್ಟಿ ಕೂಡ ಹೌದು, ಜೊತೆ ಕನ್ಸ್ಟ್ರಕ್ಷನ್ಸ್ ಕೂಡ ಹೋಗ್ಬೋದು. ಸೊ ನಾವಿಲ್ಲಿ ನಾವು ವಿತ್ ಕನ್ಸ್ಟ್ರಕ್ಷನ್ಗೆ ಹೋಗಬೇಕನ್ನೋ ಕಾರಣಕ್ಕೇ ಇಷ್ಟು ನೀಟಾಗಿ ಡೆವಲಪ್ ಮಾಡಿದ್ದೀವಿ. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಹೌದು. ಎಲೆಕ್ಟ್ರಿಸಿಟಿಲಿ ನಮ್ಮದು 501 kV ನಾವು ಎಲೆಕ್ಟ್ರಿಸಿಟಿ ತೊಗೊಂಡಿದ್ದೀವಿ. ಸೊ ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ 5 kV ಕೊಟ್ಟಿದ್ದೀವಿ. ಸೊ ಯೂಶ್ವಲಿ ಡೆವಲಪರ್ ಏನು ಮಾಡ್ತಾರೆ 1 or 2 kV ಪ್ರಾವಿಷನ್ ಮಾಡ್ತಾರೆ ಆ್ಯಸ್ ಅಪ್ರೂವಲ್ಗೆ. ಬಟ್ ಆಮೇಲೆ ಏನಾಗುತ್ತೆ, ಇಲ್ಲಿ ಡೆವಲಪರ್ ಜಸ್ಟ್ ಮಾರಬೇಕು ಹೋಗಬೇಕು ಅನ್ನೋತಾರೆ. ಕಸ್ಟಮರ್ ಬಂದು ಸೈಟ್ ತೊಗೊಳ್ತಾರೆ, ರೇಟ್ ನೋಡ್ತಾರೆ, ಕನ್ಸ್ಟ್ರಕ್ಷನ್ ಬರಬೇಕಾದ್ರೆ ಮಾತ್ರ ಗೊತ್ತಾಗುತ್ತೆ. ಆವಾಗ ಮತ್ತೆ ನೀವು ಬೆಸ್ಕಾಮ್ ಡಿಪಾಸಿಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ನಾವು ಬೆಸ್ಕಾಮ್ ಡಿಪಾಸಿಟ್ಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಜಸ್ಟ್ ಒಂದು 15,000 ನೀವು ಮೀಟ್ರ್ ಚಾರ್ಜಸ್ ಕೊಟ್ಟರೆ ಮುಗೀತು. ನೀವು ಆರಾಮಾಗಿ G+2 G+3 ನೀವು ಆರಾಮಾಗಿ ಕನ್ಸ್ಟ್ರಕ್ಷನ್ಗೆ ಹೋಗ್ಬೋದು ಇಲ್ಲಿ ಬೆಸ್ಕಾಮ್ದಾಗಲಿ. ಸೊ ಹಾಗೆಯೇ ನಾವು ಬೆಸ್ಕಾಮ್ಸ್ಗೆ ಯೂಸ್ ಮಾಡಿರುವಂಥ ಕೇಬಲ್ಸ್ ಆಗಲಿ ನೀವು ಅದನ್ನು ನೋಡಬೇಕಾಗತ್ತೆ. ISI ಸ್ಟ್ಯಾಂಡರ್ಡ್ ಕೇಬಲ್ಸ್ ಪೈಪ್ಸನ್ನು ನಾವು ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ನಿಮಗೆ ಎಲೆಕ್ಟ್ರಿಸಿಟಿದಾಗಲಿ ಇದೆಲ್ಲ ನಾವು ಬಂದು ಪ್ರಾಪರ್ಟಿ ತೊಗೋಬೇಕಾದ್ರೆ ನೋಡಬೇಕಾಗತ್ತೆ. ಹಾಗೆ ಈ ಲೇಔಟನ್ನು ಬ್ರೀತ್ ಅಂತ ನಾವೇನು ಕರಿತೀವಿ, ಗ್ರೀನರಿ ಇರೋದಕ್ಕೆ ಕಾರಣ ಇದು ವಾಟರ್ ಸೋರ್ಸ್. ಸೊ ನಮ್ಮಲ್ಲಿ ತುಂಬ ಒಳ್ಳೆ ವಾಟರ್ ಸೋರ್ಸ್ ಇದೆ. ನಿಜ ಹೇಳಬೇಕಂದ್ರೆ ಇದು ಹಾಗೆ ಕುಡಿಬೋದು, ಅಷ್ಟು ಸ್ವೀಟ್ ವಾಟ್ರ್ ಇದೆ. ಆದರೂ ಜನ ನಾವೇನು ಮಾಡ್ತೀವಿ, RO ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ. ಮುಂಚೆ ಎಲ್ಲ ನಾವು ಊರಲ್ಲಿ ಅಲ್ಲಿ ಇದ್ದರೆ ಬಾವಿ ನೀರು ನನಗೆ ಕುಡಿತಾ ಇದ್ವಿ, ತುಂಬ ಚೆನ್ನಾಗಿರ್ತಿತ್ತು. ಹಾಗೆ ಈ ನೀರು ಕೂಡ ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಕೂಡ ನಾವು ಟೆಸ್ಟಿಂಗ್ ಮಾಡಿಸಿದ್ದೀವಿ. ಇದರಲ್ಲಿ 1,30,000 KLD ಕೆಪಾಸಿಟಿ ವಾಟರ್ ಸಂಪ್ ಮಾಡಿಸಿದ್ದೀವಿ. ಇದರಲ್ಲಿ ಜೊತೆಗೆ ಏನಾಗುತ್ತೆ ಅಂದರೆ, ಈಗ ನೀವು ಹೈಡ್ರೋನಮೆಟಿಕ್ ಸಿಸ್ಟಮ್ ಆಪ್ಷನ್ ಕೂಡ ನಾವು ಮಾಡ್ಕೋಬೋದು. ಹೈಡ್ರೋನಮೆಟಿಕ್ ಸಿಸ್ಟಮ್ ಅಂದರೆ ಆ್ಯಸ್ ಪರ್ ನಮಗೆ ಆರ್ಕಿಟೆಕ್ಟ್ ಡಿಸೈನ್. ಸೊ ಈಗ ನೀವು 1 ಫ್ಲೋರ್ ಮನೆ ಕಟ್ಟಿರ್ತೀರ, ನೀರು ಪ್ರೆಷರಾಗಿ ಬರಬೇಕು. ಅವಾಗ ಏನು ಮಾಡಬೇಕು, ಸೊ ನೀವು ಮತ್ತೆ ಅಲ್ಲೊಂದು ಸಂಪ್ ಮಾಡಿ ಎಲ್ಲ ಇಡಬೇಕಾಗುತ್ತೆ. ಅದಕ್ಕಿಂತ ನಾವು ಹೈಡ್ರೋನಮೆಟಿಕ್ ಸಿಸ್ಟಮ್ ಮಾಡಿಬಿಟ್ಟು ಈಗ ಅಪಾರ್ಟ್ಮೆಂಟಲ್ಲಿ ಹೆಂಗೆ ಬರುತ್ತೋ ಆ ಥರ 24 hours 365 days ನಿಮಗೆ ವಾಟರ್ ಫೆಸಿಲಿಟೀಸ್ ಬರೋಲ್ಲ. ಅದೆಲ್ಲನೂ ಅಂಡರ್ ಮೇಂಟೆನೆನ್ಸ್ ಸೆಂಟರ್ ಬಂದುಬಿಡುತ್ತೆ ನಿಮಗೆ. ಹಾಗೆ ನಾವು ಈ ಪ್ರಾಜೆಕ್ಟಲ್ಲಿ ನಿಜವಾಗಿ ಹೇಳಬೇಕಂದ್ರೆ 7 ಹಿಲ್ಸ್ ಕೋರ್ಟ್ಯಾರ್ಡ್ ಇನ್ ದ ಸೆನ್ಸ್ ನಮಗೇನಾಗುತ್ತೆ, ಅದಕ್ಕೆ ಒಂದು ಕಾಂಪೌಂಡ್ ಹಾಕಬೇಕಾಗಿರುತ್ತೆ.
ಯೂಶ್ವಲಿ ಒಂದು ಸೈಟ್ ತೊಗೋಬೇಕಾದ್ರೆ ಇಲ್ಲಿ 100 ಸೈಟ್ ಇದೆ ಅಂದ್ಕೊಳ್ಳಿ, ಸುಮ್ಮನೆ ಒಂದು ಕಾಂಪೌಂಡ್ ಹಾಕಬೇಕಾದ್ರೆ ಇವತ್ತು 3 ಲಕ್ಷ ಖರ್ಚು ಮಾಡಬೇಕು ನೀವು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ಸೊ ಜನದ ದುಡ್ಡು ಮತ್ತೆ ವೇಸ್ಟ್ ಆಗಬಾರ್ದು ಅಂತೇಳಿ 10 ಫೀಟ್ ಹೈಟ್ ಕಾಂಪೌಂಡ್ ಮಾಡಿದ್ವಿ ಸುತ್ತಲೂ ಪ್ರಾಪರ್ಟಿಗೆ. ಹಾಗೆ ಇಂಡಿವಿಜುವಲ್ ಸೈಟ್ ಕೂಡ ಒಂದು ಪಿಕೆಟ್ ಫೆನ್ಸಿಂಗನ್ನು ಕೊಟ್ಟಿದ್ದೀವಿ. ಸೊ ಆ ಪಿಕೆಟ್ ಫೆನ್ಸಿಂಗ್ ಇರೋದ್ರಿಂದ ತುಂಬ ಬ್ಯೂಟಿಯಾಗಿ ಕಾಣುತ್ತೆ ನಿಮಗೆ. ಹಾಗೆ ಇಂಡಿವಿಜುವಲ್ ಸೈಟ್ಸ್ಗೂ ನಿಮಗೆ 3 ಫೀಟ್ ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಗಾರ್ಡನ್ ಏರಿಯಾದಲ್ಲಿ ನೀವು ನಮ್ಮ ಈ ಪ್ರಾಜೆಕ್ಟ್ಸಲ್ಲಿ 18,000 ಕೈಂಡ್ಸ್ ಆಫ್ ಫ್ಲವರ್ ಪ್ಲಾಂಟ್ಸ್ ನೋಡ್ಬೋದು ನೀವು. ಸೊ ಇಲ್ಲಿ ಎಲ್ಲ ವೆರೈಟಿ ಆಫ್ ಫ್ಲವರ್ ಪ್ಲಾಂಟ್ಸ್ ಇರುತ್ತೆ, ತುಂಬ ಹನಿಬಿ ಜೇನುನೊಣಗಳು ತುಂಬ ಬರುತ್ತೆ. ಬಂದರೆ ಒಂದು ಪಕ್ಷಿ ಬಂದರೆ ಇಲ್ಲಿ ಇರಬೇಕು ಅನ್ನೋದಕ್ಕೆ ದೃಷ್ಟಿಯಿಂದ ಮಾಡಿದ್ದೀವಿ. ಹಾಗೆ ಎಷ್ಟೋ ನಿಮ್ಮ ಪಕ್ಷಿಗಳಿಗೆ ಇಲ್ಲಿ ಫ್ರೂಟ್ಸ್ ಗಿಡಗಳು ಕೂಡ ಹಾಕಿದ್ದೀವಿ ನಾವು. ಹಂಗೆ ಸಪೋಟ ಆಗಲಿ, ಆರೆಂಜ್ ಆಗಲಿ, ನಿಮಗೆ ಡೇಟ್ಸ್ ಆಗಲಿ, ಸ್ಟ್ರಾಬೆರಿ ಆಗಲಿ, ಚೆರಿ ಆಗಲಿ, ಹಾಗೆಯೇ ಪಪ್ಪಾಯ ಆಗಲಿ, ನಿಮಗೆ ಬನಾನಾ ಆಗಲಿ, ಎಲ್ಲ ಥರದ ಫ್ರೂಟ್ಸ್ ಆಲ್ಮೋಸ್ಟ್ ನಾವು ಲೇಔಟಲ್ಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಆ್ಯಕ್ಚುಲಿ ಪಕ್ಷಿಗಳಿಗೆ ತಿನ್ನಲಿಕ್ಕೆ ಆಗುತ್ತೆ ಅಂತೇಳಿ ಮಾಡಿದ್ದೀವಿ. ಹಾಗೆ ಇಷ್ಟು ಗಿಡಗಳು ನೋಡಿ ನೀವು, ಮ್ಯಾಕ್ಸಿಮಮ್ ನಮ್ಮ ಈ ಲೇಔಟಲ್ಲಿ ಪ್ರತಿಯೊಂದು ಸೈಟ್ಗೂ ನಿಮಗೆ ಒಂದು ಸಂಪಿಗೆ ಗಿಡ ಕೊಟ್ಟಿದ್ದೀವಿ. ಯಾಕಂದರೆ ಒಂದು ಮನೆ ಕಟ್ಟಿದ್ರೆ ಅವ್ರಿಗೆ ಹೂ ಕೂಡ ಆಚೆಯಿಂದ ತರಬಾರ್ದು, ಒಂದು ಹೂವು ಕಿತ್ತಿಟ್ಟು ಪೂಜೆ ಮಾಡಬೇಕನ್ನೋದು ನಮ್ಮ ಕಾನ್ಸೆಪ್ಟು. ಹಾಗೆ ಟರ್ಮ್ನಲ್ಲಿ ಆಲ್ಮೋಸ್ಟ್ 150 ಗಿಡ ಪ್ಲಾಂಟೇಷನ್ಸನ್ನು ಕೊಟ್ಟಿದ್ದೀವಿ. ಗ್ರೀನರಿಗಂತೂ ತುಂಬ ಸ್ಪೇಸ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನೀವು ಈ ಲೇಔಟ್ ಎಂಟ್ರಿ ಆದ್ರೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸೊ ಇದೊಂಥರ ಗ್ರೀನರಿ ಇಲ್ಲೆಲ್ಲೋ ಪಾರ್ಕಲ್ಲಿದ್ದೀವಿ ಅನ್ನೋ ಥರ ಅನಿಸುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ. ನಾನು ಲೇಔಟಿಗೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ನನಗೆ ಎಲ್ಲಿ ನೋಡಿದ್ರು ಬರೀ ಗ್ರೀನರಿನೇ ಕಾಣಿಸ್ತಾ ಇದೆ. ಡಿಫ್ರೆಂಟ್ ವೆರೈಟಿ ಆಫ್ ಫ್ಲವರ್ ಪ್ಲಾಂಟ್ ಕಾಣಿಸ್ತಾ ಇದೆ, ಮತ್ತು ಸಪೋಟ ಆಗಿರ್ಬೋದು, ಸೀಬೆ ಹಣ್ಣಿನ ಗಿಡ ಆಗಿರ್ಬೋದು, ಮತ್ತು ತರಕಾರಿ ಗಿಡಗಳು ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೆ ಯಾಕೆ ಈ ಥರ ಇಷ್ಟೊಂದು ಗ್ರೀನರಿಗೆ ಪ್ರಿಫರೆನ್ಸ್ ಕೊಡಬೇಕು ಅನಿಸ್ತು ಸರ್? ಅಲ್ಲ, ಜನಕ್ಕೆ ಈಗ ಬೇಕಾಗಿರೋದೇ ಬ್ರೀತ್. ನಮ್ಗೆ ಅದನ್ನೇ ಈಗ ಎಲ್ಲೂ ಕಾರಲ್ಲಾದರೆ ಎ ಸಿ, ಮನೆಯಲ್ಲಿ ಎ ಸಿ, ಆಫೀಸ್ ಎ ಸಿ ಎಲ್ಲ ಇಟ್ಕೊಳ್ಳೋದಕ್ಕಿಂತ ಟೋಟಲಿ ಹೆಲ್ತ್ ಕಾನ್ಸೆಪ್ಟ್ ನೀವು ಹೊರಗಡೆ ಬಂತು ಅಂದರೆ ಒಳ್ಳೆ ಗ್ರೀನರಿ ಇದ್ದರೆ ತುಂಬ ಖುಷಿ ಕೊಡುತ್ತೆ. ನಮಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಮಗೆ ಎಲ್ಲ ಲಕ್ಸುರಿಗಿಂತ ನಮಗೆ ಗ್ರೀನರಿ ಇದೆಯಲ್ಲ, ಅದು ಎವರ್ಗ್ರೀನ್, ಅದಕ್ಕೆ ಗ್ರೀನರಿ ಅಂತ ನಾವು ಕರೆಯೋದು ಸರ್. ಹಾಗೆ ನಾವು ವಾಸ್ತು ಪ್ರಕಾರ ಕೆಲವು ಗಿಡಗಳು ಕೂಡ ಹಾಕಿದ್ದೀವಿ. ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಅಷ್ಟೇ. ವಾಸ್ತು ಅನ್ನೋದು ಗಾಳಿ ಬೆಳಕು ಎಲ್ಲ ಚೆನ್ನಾಗಿದ್ರೆ ಅದೇ ವಾಸ್ತು ನಮಗೆ. ಆ್ಯಕ್ಚುಲಿ ನೋಡಿ, ದೇವಮೂಲೆ ಇದೆ, ಹಾಗಾಗಿ ನಮಗೆ ಅಲ್ಲಿ ವಾಟರ್ ಸಂಪ್ ಕೊಟ್ಟಿದ್ದೀವಿ. ಜೊತೆ ಕೋಕೋನಟ್ ಮರ ಹಾಕಿದ್ದೀವಿ, ಅಡಿಕೆ ಮರ ಹಾಕಿದ್ದೀವಿ, ಡೇಟ್ಸ್ ಪ್ಲ್ಯಾಂಟ್ಸ್ ಹಾಕಿದ್ದೀವಿ. ಹಾಗಾಗಿ ಇದು ವಾಸ್ತು ಪ್ರಕಾರ ಕೂಡ ನಮಗೆ ಮಿನಿಮಮ್ ಬ್ಯಾಲೆನ್ಸ್ ಮಾಡೋಣ ಅಂಥೇಳಿ, ಅದು ಕೂಡ ಒಳ್ಳೆಯದಾಗಲಿ ತೊಗೊಂಡಿರೋ ಎಲ್ಲರಿಗೂ ಅಂಥೇಳಿ. ಸೊ ಒಳ್ಳೆ ಗ್ರೀನರಿ, ಒಳ್ಳೆ ಪ್ಲ್ಯಾಂಟ್ಸು. ನೀವು ಸಂಪಿಗೆ ಗಿಡದಿಂದ ಹಿಡಿದು ಇಲ್ಲಿ ಎಷ್ಟೋ ಗಿಡಗಳ ಹೆಸರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅಷ್ಟು ವೆರೈಟಿ ನಿಮಗೆ ಮಲ್ಲಿಗೆಯಿಂದ, ಸಂಪಿಗೆಯಿಂದ ನಾವೆಲ್ಲ ಹೇಳಬೇಕಾದ್ರೆ ಅಷ್ಟೂ ಥರದ ನಿಮಗೆ ಫ್ಲವರ್ ಪ್ಲ್ಯಾಂಟ್ಸನ್ನು ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಅಷ್ಟು ಒಳ್ಳೆ ಫ್ಲವರ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ ನಮ್ಮ ಲೇಔಟಲ್ಲಿ. ಇದು ಹಾಗೆ ಇದೊಂದು ಆಫೀಸ್ ಸ್ಪೇಸ್ ಮಾಡಿದ್ದೀವಿ. ಸೊ ಯೂಶ್ವಲಿ ಈ ಲೇಔಟಲ್ಲಿ ನೀವು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಕನ್ಸ್ಟ್ರಕ್ಷನನ್ನು ನೀವು ನೋಡ್ಬೋದು ಈ ಪ್ರಾಜೆಕ್ಟಲ್ಲಿ. ಇದು ಫಸ್ಟ್ ಟೈಮ್ ನಾವು ಯುರೋಪಿಯನ್ ಸ್ಟೈಲ್ ಹೌಸ್ ಕಾನ್ಸೆಪ್ಟ್ ಅಂದರೆ ಕಾನ್ಸೆಪ್ಟ್ ವೈಸ್ ನಾವು ಕಾಂಪ್ಯಾಕ್ಟ್ ವಿಲ್ಲಾ ಕಾನ್ಸೆಪ್ಟನ್ನು ಮಾಡಿದ್ದೀವಿ. ಅರೌಂಡ್ 600 ಸ್ಕ್ವೇರ್ ಫೀಟಲ್ಲಿ, 1200 ಸ್ಕ್ವೇರ್ ಫೀಟ್ ಸೈಟಲ್ಲಿ 600 ಸ್ಕ್ವೇರ್ ಫೀಟ್ ಕಟ್ಟಿದ್ದೀವಿ. ಅದರಲ್ಲೂ ನೀವು ಕಸ್ಟಮೈಸು ಮಾಡಿಕೊಡ್ತೀವಿ. ಐದರ್ ನಾವು 600 ಮಾಡಿದ್ದೀವಲ್ಲ, ನೀವೆಲ್ಲ 750 ಮಾಡಿಕೊಡಿ, 800 ಮಾಡಿಕೊಡಿ, ಸ್ವಲ್ಪ ರೂಮ್ ಚಿಕ್ಕದಾಯಿತು ಅಂದರೂ ಅದು ಕೂಡ ನಾವು ಫೀಸಿಬಲ್ ಇದೆ. ಯಾಕೆ ಅಂದರೆ ದ ಕಾನ್ಸೆಪ್ಟ್ ಏನಂದರೆ, ಒಂದು ಸೈಟ್ ತೊಗೊಂಡು 3 ಫ್ಲೋರು ನೀವು ಮನೆ ಕಟ್ಟಿ ಅದಕ್ಕೆ 2 crores ಇನ್ವೆಸ್ಟ್ ಮಾಡಿ 20,000, 15,000, 18,000 ಬಾಡಿಗೆ ತೊಗೊಳ್ಳೋದಕ್ಕಿಂತ, ಸೊ ಈ ಕಾನ್ಸೆಪ್ಟ್ 5 ಸ್ಟಾರ್ ಹೋಟೆಲ್ ಫಿನಿಷಿಂಗಲ್ಲಿ ನಾವು ಒಂದು ವಿಲ್ಲಾ ಕಾನ್ಸೆಪ್ಟನ್ನು ಮಾಡಿದ್ರೆ ಪರ್ ಡೇ ರೆಂಟಲ್ಲಿ ಹೋಗ್ಬೋದು. ನೀವು ಪರ್ ಡೇ Airbnb ಥರ ಟೈಪ್ ಮಾಡ್ಕೋಬೋದು. ಸೊ ಪರ್ ಡೇ ನಿಮ್ಗೆ ಇವತ್ತು ಇಲ್ಲಿಂದ ಮಂಗಳೂರುವರೆಗೂ ನೀವು ಎಲ್ಲಾದರೂ ಹೋಗಿ ಕಾಂಪ್ಯಾಕ್ಟ್, ನೀವು ಬರೀ ಒಂದು ರೆಸಾರ್ಟಲ್ಲಿ ಒಂದು ರೂಮ್ ಬುಕ್ ಮಾಡಿದ್ರೆ 5,000 ಇರುತ್ತೆ. ನೀವು ಅದೇ ಒಂದು ಕಾನ್ಸೆಪ್ಟ್ 2 BHK ಹೌಸನ್ನು 5,000 rupees ರೆಂಟಿಗೆ ಕೊಟ್ಟರೆ ನಿಮ್ಗೆ 20 ದಿನ ಬಿಸ್ನೆಸ್ ಆದರೂ 1 ಲಕ್ಷ ಬಾಡಿಗೆ ಬರುತ್ತೆ. ನೀವು ಸೈಟ್ ತೊಗೊಂಡು ಬರೀ ಒಂದು 30-35 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಸೊ ವಿಲ್ ಗೆಟ್ ವೆರಿ ಗುಡ್ ಪ್ರಾಫಿಟ್. ಸೊ ನಿಮ್ಮ EMI ಆಫ್ಟರ್ ಕೋವಿಡ್ ಆದಮೇಲೆ 50-60 ಲಕ್ಷ ನೀವು ಬರೀ ಖಾಲಿ ಸೈಟ್ ಇಟ್ಕೊಂಡು, ಎಂಟಿ ಸೈಟ್ ಇಟ್ಕೊಂಡು ಅದರಿಂದ ಏನೂ ತೊಗೊಳ್ದೆ ನೀವು ಬರೀ EMI ಕಟ್ಟಿದ್ರೆ ಪ್ರಯೋಜನ ಇಲ್ಲ. ಸೊ ಅದನ್ನು ನಾವೇನು ಮಾಡಬೇಕು, ರೆವಿನ್ಯೂ ಆಗಿ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಜೊತೆಗೆ ಮನೆಗಳು ಬಂದಷ್ಟು ಅಪ್ರಿಸಿಯೇಷನ್ ಆಗುತ್ತೆ. 10 ಮನೆ ಬಂದರೆ 1,000 ರೂಪಾಯಿ ಅಪ್ರಿಸಿಯೇಷನ್ ಆಗುತ್ತೆ, 20 ಮನೆ ಬಂದರೆ 3,000 ಅಪ್ರಿಸಿಯೇಷನ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಕೂಡ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಅವಿಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇದೇ ನಾನು ಹೇಳಿದ್ದು ನಿಮಗೆ ಯುರೋಪಿಯನ್ ಸ್ಟೈಲ್ ಕನ್ಸ್ಟ್ರಕ್ಷನ್ ಹೌಸ್ ಅಂತ. ನಾವು ಆ್ಯಕ್ಚುಲಿ ಇಟ್ಸ್ ಎ ನ್ಯೂ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ನಾವು ಯೂಸ್ ಮಾಡಿರೋದು ಇಟ್ ಈಸ್ ಕಾಲ್ಡ್ ಇಂಜಿನಿಯರಿಂಗ್ ಹೌಸ್ ಅಂತಲೇ ನಾವು ಹೇಳೋದು. ಇಂಜಿನಿಯರ್ ಹೌಸ್ ಅಂತ ಕನ್ಸಿಡರ್ ಮಾಡ್ಬೋದು ಈ ಮನೇನ. ಸೊ ಟೋಟಲಿ ನಮ್ಮದು ಕಾನ್ಸೆಪ್ಟ್ ಏನಂದರೆ, ಸೊ ಮೋರ್ ರೆವಿನ್ಯೂ ಜನ್ರೇಟ್ ಆಗಬೇಕು ಆ್ಯಂಡ್ ವಿತಿನ್ ಶಾರ್ಟ್ ಟೈಮಲ್ಲಿ ನಿಮಗೆ ಕಡಿಮೆ ಸಮಯದಲ್ಲಿ ಅಪ್ರಿಷಿಯೇಷನ್ ನಿಮಗೆ ಜಾಸ್ತಿ ಸಿಗಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ವಿತ್ ಕನ್ಸ್ಟ್ರಕ್ಷನ್ ಬರೋಣ ಅನ್ನೋ ಪ್ಲ್ಯಾನಲ್ಲಿ ಬಂದಿದ್ದೀವಿ. ಸೊ ನಾವು ಆಲ್ಮೋಸ್ಟ್ ನಾವು ಇಲ್ಲಿ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಆಗಲಿ ಎಲ್ಲ WPC ಯೂಸ್ ಮಾಡಿದ್ದೀವಿ. ಇದು ನಾರ್ಮಲ್ ಕನ್ಸ್ಟ್ರಕ್ಷನ್ಗಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗೆ ನಿಮಗೆ ಹೀಟ್ ಅಬ್ಸರ್ವ್ ಆಗೋಲ್ಲ. ಸೊ ಇದ್ರ ಮಧ್ಯೆ ಹಾಲೋ ಇರೋದ್ರಿಂದ, ಸೊ ಅದರಿಂದ ಹಾಲೋ ಇರೋದ್ರಿಂದ ನಿಮಗೆ ಹೀಟ್ ಆಗಲಿ, ಸೊ ಸೌಂಡ್ ಪ್ರೂಫಿಂಗ್ ಕೂಡ ನಿಮ್ಗೆ ಆಗುತ್ತೆ. ಇದು
ಮೇಂಟೆನೆನ್ಸ್ ಬರಲ್ಲ, ಪೇಂಟ್ ಇರಲ್ಲ, ಪಾಲಿಷ್ ಇರಲ್ಲ. ನಿಮಗೆ ಶೇಡ್ ಆದರೂ ಆಲ್ಮೋಸ್ಟ್ 14-15 ಇಯರ್ಸ್ ನಿಮಗೆ ವಾರಂಟಿ ಇರುತ್ತೆ. ಇಲ್ಲ ಬೇಡ ಅಂದರೆ ಅದನ್ನು ಮತ್ತೆ ನಾವು ಚೇಂಜ್ ಮಾಡ್ಕೋಬೋದು. ಸೊ ಇದನ್ನು ನಾವು 5 ಸ್ಟಾರ್ ಹೋಟೆಲ್ ಫಿನಿಷಿಂಗ್ ಮಾಡಿದ್ದೀವಿ. ಸೊ ಹಾಗೆ ನೀವು ಒಳಗಡೆ ಬಂದು ನೋಡಿದ್ರೆ ಈ ಮನೆ ನಿಮಗೆ ನಾರ್ಮಲ್ ಮನೆ ಥರ ಅನಿಸಲ್ಲ. ಇಟ್ಸ್ ಎ ಕಾಂಪ್ಯಾಕ್ಟ್ ಹೌಸ್ ಆಫ್ ಕೋರ್ಸ್, ಯಾಕಂದರೆ ನಾವು ರೆಂಟಲ್ ಕಾನ್ಸೆಪ್ಟಲ್ಲಿ 5 ಸ್ಟಾರ್ ಹೋಟೆಲ್ ಫಿನಿಷಿಂಗ್ಗೆ ಮಾಡಿರುವಂಥ ಪ್ರಾಜೆಕ್ಟ್ಸ್ ಇದು. ಇಲ್ಲಿ ಕಾಂಪ್ಯಾಕ್ಟ್ ಕಿಚನ್ ಆಪ್ಷನ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಇನ್ ಕೇಸ್ ಈ ಕಂಪನಿ ಗೆಸ್ಟ್ ಹೌಸ್ ಥರ ಯಾರೇ ಬಂದು ಉಳ್ಕೋಬೋದು, 10 ದಿನ 15 ದಿನ ಉಳ್ಕೊಬೋದು. ಅವಾಗ ಅವ್ರು ಬೇಕಾದರೂ ನಿಮಗೆ ಏನೇ ಪ್ರಿಪರೇಷನ್ಸ್ ಬೇಕಾದರೂ ಮಾಡ್ಕೋಬೋದು. ಹಾಗೆ ನಿಮಗೆ ಇದು ಲಾನ್ ಏರಿಯಾ ಕೂಡ ನಿಮಗೆ ಇಲ್ಲಿ ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ನಮಗೆ ಕಿಚನಿಂದ ಆಗಲಿ ಇದು ಆಕ್ಸೆಸ್ ಕೂಡ ಮಾಡ್ಕೋಬೋದು. ಹಾಗೆ ಜೊತೆಲಿ ಮೇಲೆ ಇದು ಗ್ಲಾಸ್ ಬರೋದ್ರಿಂದ ಆಲ್ಮೋಸ್ಟ್ ಇದು ನಾವು 600 ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಬಟ್ ಸೂಪರ್ ಬಿಲ್ಡಪ್ ಏರಿಯಾ ಈ ಲಾನ್ ಇದೆಲ್ಲ ಸೇರಿಸಿದ್ರೆ 900 ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ ಈ ಪ್ರಾಜೆಕ್ಟ್ಸ್. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ದ ಕಾನ್ಸೆಪ್ಟ್ ನಮ್ಗೆ ಏನಂದರೆ, ನೀವು ಬರೀ ರೆಂಟ್ ತೊಗೊಂಡು ಮಂತ್ಲಿ ರೆಂಟಿಗೆ ಕೊಡಬಾರ್ದು, ಡೇ ರೆಂಟಿಗೆ ಬರಬೇಕು. ಆವಾಗ ನಿಮಗೆ ಕಮರ್ಷಿಯಲಾಗಿ ವರ್ಕೌಟ್ ಆಗುತ್ತೆ. ನೀವು ರೆಸಿಡೆನ್ಷಿಯಲ್ ಪ್ರಾಪರ್ಟಿನ ಕಮರ್ಷಿಯಲಾಗಿ ನಾವು ರೆಂಟ್ ಜನ್ರೇಟ್ ಮಾಡುವಂಥ ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಬಂದರೆ ಈ ಥರ 2 BHK ಇದು ಬರುತ್ತೆ. ಸೊ ಇಲ್ಲಿ ಕಾಂಪ್ಯಾಕ್ಟ್ ಅನ್ನೋದಕ್ಕಿಂತ ನಮಗೆ ಡೇ ರೆಂಟಲ್ಲಿ ಇರೋದ್ರಿಂದ ನಮಗೆ ಇಟ್ಸ್ ಕ್ವೈಟ್ ಎನಫ್ ಅಂತ ನಾನು ಅನ್ಕೋತೀನಿ. ಸೊ ವೈಡ್ ಡೋರ್ಸು, ವಿಂಡೋಸ್ ನಿಮಗೆಲ್ಲ ಇರೋದ್ರಿಂದ, ಹಾಗೆ ಓಪನ್ ಸ್ಪೇಸ್ ಇರೋದ್ರಿಂದ, ಸೊ ಗಾಳಿ ಬೆಳಕು, ಹಾಗೆ ನಮಗೆ ಇಲ್ಲಿ ಇದಿಷ್ಟು ಗ್ಲಾಸ್ ಎಲ್ಲ ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ ವಿತ್ ವುಡನ್ ಫ್ಲೋರ್ ಇವೆಲ್ಲ ಸೆಕ್ಯೂರಿಟಿ, ಸೇಫ್ಟಿ ವೈಸ್ ಎಲ್ಲನೂ ನಿಮಗೆ ಸೆಕ್ಯೂರಿಟಿ ವೈಸ್, ಬಿಕಾಸ್ ಇಟ್ಸ್ ಗೇಟೆಡ್ ಪ್ರಾಪರ್ಟಿ ಇರೋದ್ರಿಂದ. ಸೊ ಯು ಕ್ಯಾನ್ ಮ್ಯಾನೇಜ್ ದ ಪ್ರಾಪರ್ಟಿ ಇನ್ ಗುಡ್ ವೇ. ಸೊ ಈ ಕನ್ಸ್ಟ್ರಕ್ಷನಲ್ಲಿ ನಾವು 600 ಸ್ಕ್ವೇರ್ ಫೀಟ್ ಮಾಡಿದ್ದೀವಲ್ಲ, ನೀವು ಬಂದು ನೋಡಿದ್ಮೇಲೆ ಇಲ್ಲ ನಮಗೆ ರೂಮ್ ಇನ್ನು ಸ್ವಲ್ಪ ಕಾಂಪ್ಯಾಕ್ಟ್ ಆಯ್ತು, ಇನ್ನು ಸ್ವಲ್ಪ ದೊಡ್ಡದು ಮಾಡಬೇಕಂದ್ರೂ ಕಸ್ಟಮೈಸ್ ಮಾಡಿಕೊಡ್ತೀವಿ. ಅದು ಕಸ್ಟಮೈಸ್ ವಿತ್ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಹಾಗೆ ಇಂಟೀರಿಯರ್ಸ್ ಅಂತೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಸೊ 5 ಸ್ಟಾರ್ ಹೋಟೆಲ್ ಫಿನಿಷಿಂಗ್ ಬರೋ ಥರ, ಯಾಕಂದರೆ ನಮಗೆ ಡೇ ರೆಂಟಲ್ಲಿ ಬರೋದ್ರಿಂದ ನಾವು ಖಂಡಿತ ಅವ್ರಿಗೂ ಒಂದು ಹಾಸ್ಪಿಟಾಲಿಟಿ ಚೆನ್ನಾಗಿರಬೇಕು. ಹಾಗೆ ನೀವು ನೋಡ್ತಾ ಇದ್ದೀರಾ ವೈಡ್ ಕಾಂಕ್ರೀಟ್ ರೋಡ್ಸ್ ನಿಮಗೆ ಆ್ಯಸ್ ಪರ್ ಅಪ್ರೂವಲ್ ಸ್ಟ್ಯಾಂಡರ್ಡ್ ನಾವು ಇದು ಮಾಡಿದ್ದೀವಿ. ಸೊ ನಿಮಗೆ ಸೋಲಿಂಗ್ ಹಾಕಿ ನಿಮಗೆ ರೋಡ್ ಆಗಲಿ ತುಂಬ ಕ್ವಾಲಿಟಿ ವರ್ಕು, ಆರ್ಕಿಟೆಕ್ಟ್ ಡಿಸೈನಲ್ಲಿ ಕ್ವಾಲಿಟಿಯಾಗಿ ವರ್ಕ್ ಮಾಡಿದ್ದೀವಿ. ಹಾಗೆ ನೀವು ಯೂಸ್ ಮಾಡಿರೋಂಥ ಕೇಬಲ್ಸ್ ಆಗಲಿ, ಪೈಪ್ಸ್ ಆಗಲಿ ಎಲ್ಲ ISI ಸ್ಟ್ಯಾಂಡರ್ಡ್. ಈಗ ಪೈಪ್ಸ್ ನಾವು ಯೂಸ್ ಮಾಡಿರೋಂಥದ್ದು ಸುಪ್ರೀಂ 80 ಶೆಡ್ಯೂಲ್ ಪೈಪ್ಸ್, ಅದೆಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗೆ ಯೂಸ್ ಮಾಡೋಂಥದ್ದು. ಏನಕ್ಕೆ ನಾವು ಅದನ್ನು ಯೂಸ್ ಮಾಡಿದ್ದೀವಿ ಅಂದರೆ, ಇಷ್ಟು ಪ್ಲಾಂಟೇಷನ್ ಗ್ರೀನರಿ ಬಂದಿರೋದ್ರಿಂದ 6-7 ಲೈನ್ಸ್ ಪೈಪ್ ಲೈನ್ಸ್ ಹೋಗಿದೆ ನಿಮಗೆ ಈ ಗಿಡಗಳ ಕೆಳಗಡೆ. ಸೊ ಹಾಗಾಗಿ ಅದು ಮೇಂಟೆನೆನ್ಸ್ ಬರಬಾರ್ದು ಅಂಥೇಳಿ ನಾವು ಆ ಪೈಪ್ಸನ್ನು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಆ ಪೈಪ್ ಯೂಸ್ ಮಾಡಿದ್ದೀವಿ. ನೀವು ಅದೆಲ್ಲ ನೀವು ಬಂದು ಲೇಔಟಿಗೆ ಬಂದರೆ ಖಂಡಿತ ನೀವು ನೋಡ್ಬೋದು. ಹಾಗೆ CCTV ನೋಡ್ಬೋದು, ಸ್ವಲ್ಪ ನಾಯಿಗಳು ಸಾಕಿದ್ದೀವಿ, ಸೆಕ್ಯೂರಿಟಿ ಇದೆ, ತುಂಬ ಒಳ್ಳೆ ಲೊಕೇಶನಲ್ಲಿ. ಇಷ್ಟು ಒಳ್ಳೆ ಲೊಕೇಶನ್ನ ನಾವು ಬ್ಯೂಟಿಯಾಗಿ ಮಾಡಬೇಕು, ವರ್ತ್ ಪ್ರಾಪರ್ಟಿ ಮಾಡಬೇಕನ್ನೋ ಉದ್ದೇಶದಿಂದನೇ ಮಾಡಿರೋವಂಥದ್ದು ಸರ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಎಲ್ಲರೂ ಕೇಳೋವಂಥದ್ದು ಅಮ್ಯುನಿಟೀಸ್. ಖಂಡಿತ ಈಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಮಕ್ಕಳಿರ್ತಾರೆ, ಯಾರೇ ಇದ್ದರೂ ಅಮ್ಯುನಿಟೀಸ್ ಖಂಡಿತ ಬೇಕಾಗತ್ತೆ ಇವತ್ತು. ಹಾಗಾಗಿ ನಮಗೆ ಇಲ್ಲಿ ಅಮ್ಯುನಿಟೀಸ್ ವೈಸಲ್ಲಿ ರೈಟ್ ನಾವು ಈಗ ವಾಕ್ ಪಾತ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ಪಾರ್ಕ್ ಇದು ಡೆವಲಪ್ ಮಾಡಿದ್ದೀವಿ. ರಿಮೈನಿಂಗ್ ಅಮ್ಯುನಿಟೀಸ್ ನಿಮಗೆ ಕ್ಲಬ್ ಹೌಸ್ ಏನು ಬರುತ್ತೋ ಆ ಕ್ಲಬ್ ಹೌಸ್ ಏರಿಯಾನ ನಾವು 10,000 ಅಡಿ ಆ್ಯಸ್ ಪರ್ CA ನಾವು ಅದನ್ನು ರಿಸರ್ವ್ ಮಾಡಿಬಿಟ್ಟಿದ್ದೀವಿ. ಸೊ ಈಗ ಅದು 1 ವರ್ಷ ಆದಮೇಲೆ ಅದು ಲೀಗಲ್ ಪ್ರೋಸೆಸ್ಸು ವಿತ್ ಕನ್ಸ್ಟ್ರಕ್ಷನ್ ಕಾಸ್ಟು ಅದು ಆವಾಗ ನಾವು ಚಾರ್ಜ್ ಮಾಡಿ ತೊಗೋತೀವಿ. ಆ ಕ್ಲಬ್ ಹೌಸ್ ಅಮ್ಯುನಿಟೀಸಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಬೇರೆ ರೆಸ್ಟ್ ಒಂದು 10-15 ರೂಮ್ಸ್ ಮಾಡೋವಂಥದ್ದಾಗಲಿ, G+1 10,000 ಅಡಿ ಅಂದರೆ ತುಂಬ ಒಳ್ಳೆ ತುಂಬ ದೊಡ್ಡ ಕ್ಲಬ್ ಹೌಸ್ ಮಾಡ್ಬೋದು ನಾವು ಅದರಲ್ಲಿ. ಸೊ ಆ ಕ್ಲಬ್ ಹೌಸ್ ಚಾರ್ಜಸ್ ನಾವೀಗ ತೊಗೊಳ್ಳಲ್ಲ. ಯಾಕೆ ಅಂದರೆ ಈಗ ನಾವು ಎಂಟಿ ಲ್ಯಾಂಡ್ ಮೇಲೆ ನಾವು ಕ್ಲಬ್ ಹೌಸ್ ಕಟ್ಬಿಟ್ಟು ಮತ್ತೆ ನೀವು 10-15 ಸಾವಿರ ಅದನ್ನು ಮೇಂಟೆನೆನ್ಸ್ ಸುಮ್ಮನೆ ನೀವು ಬಂದು ಉಳ್ಕೊಳ್ಳಲ್ಲ, ಮತ್ತು ಮೇಂಟೆನೆನ್ಸ್ ಚಾರ್ಜ್ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಒಂದು 25 ಮನೆ ಬಂದ ಮೇಲೆ ಕ್ಲಬ್ ಹೌಸ್ ಸ್ಟಾರ್ಟ್ ಮಾಡಿದ್ರೆ ಅಸೋಸಿಯೇಷನ್ ಥ್ರೂ, ಅವಾಗೇನಾಗುತ್ತೆ ನಮ್ಗೆ 1 ವರ್ಷ ಟೈಮ್ ತೊಗೊಳುತ್ತೆ. ಸೊ 1 ವರ್ಷನ ನಾವು ಕಟ್ಟಬೇಕಾಗಿರೋದು ಮ್ಯಾಕ್ಸಿಮಮ್ 3 to 4 lakhs ಬರ್ಬೋದು ಕ್ಲಬ್ ಹೌಸ್ ಚಾರ್ಜಸ್ಸು. ಅದು ಕ್ವಾರ್ಟರ್ಲಿ ನೀವು ಪೇಮೆಂಟ್ ಮಾಡಿಬಿಟ್ರೆ 1 ಇಯರ್ಲಿ ಕ್ಲಬ್ ಹೌಸ್ ಕೂಡ ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ಹಾಗಾಗಿ ಇಟ್ಸ್ ಆ ಥರ, ಯಾಕಂದರೆ ನಾವು ಇವಾಗಲೇ ಕ್ಲಬ್ ಹೌಸ್ ಕಟ್ಟಿ ಮತ್ತೆ ಜನಗಳ ಹತ್ರ ಅದು ಬರ್ಡನ್ ಮಾಡ್ಕೋಬಾರ್ದು ಬೇಡ ಅಂಥೇಳಿ ಈ ಪ್ಲ್ಯಾನಲ್ಲಿ ಇಟ್ಟಿದ್ದೀವಿ ಸರ್. ಸೊ ಹಂಗಾಗಿ ನಾವು ಯಾವುದೇ ಚಾರ್ಜಸ್ ಕೂಡ ಈಗ ಕ್ಲಬ್ ಹೌಸ್ ನಾವೀಗ ತೊಗೊತಾ ಇಲ್ಲ. ಈ ಲೇಔಟಲ್ಲಿ 7 Hills ಕೋರ್ಟ್ಯಾರ್ಡಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ಖಂಡಿತ ಫಸ್ಟ್ ಬಂದು ನೀವು ವಿಸಿಟ್ ಮಾಡಿ, ಲೊಕೇಶನ್ ನೋಡಿ, ಸೊ ಅಕ್ಕಪಕ್ಕ ಏನೇನು ಡೆವಲಪ್ಮೆಂಟ್ಸ್ ಇದೆ ಅದು ನೋಡಿ, ಡಾಕ್ಯುಮೆಂಟೇಷನ್ಸ್ ನೋಡಿ. ನಮ್ಮಲ್ಲಿ 30-40 ಮತ್ತು 30-40 ಇಂದ 1200 1500 ಸ್ಕ್ವೇರ್ ಫೀಟ್ ನಮಗೆ ಸೈಟ್ಸ್ ಅವೈಲಬಿಲಿಟಿ ಇದೆ. ಹಾಗೆ ನಿಮ್ಗೇನಾದರೂ ಇನ್ನೂ ದೊಡ್ಡ ಡೈಮೆನ್ಷನ್ಸ್ ಬೇಕು, ಈಗ 40-60 ಅಂದರೆ ಅಡ್ಜಸೆಂಟ್ ಪಕ್ಕದ ಕೂಡ 2 ಸೈಟ್ ನೀವು ತೊಗೊಂಡು ಜಾಯಿಂಟ್ ಕನ್ಸ್ಟ್ರಕ್ಷನ್ಸ್ ಕೂಡ ಮಾಡ್ಬೋದು. ಹಾಗೆ ಎಲ್ಲ ಅಪ್ರೂವಲ್ಸ್ ಇದೆ, ಮುಂಚೆನೇ ಹೇಳಿದ್ದೀನಿ. ಹಾಗೆಯೇ ಆಲ್ಮೋಸ್ಟ್ 80-90% ಬ್ಯಾಂಕ್ ಲೋನ್ ಅವೈಲಬಿಲಿಟಿ ಕೂಡ ಇದೆ. www.7hills ನ್ಯೂಮರಿಕಲ್ 7hills-properties.in ಈ ವೆಬ್ಸೈಟ್ ನೀವು ಲಾಗಿನ್ ಆಗ್ಬೋದು. ಇಲ್ಲ ನಮ್ಮ ನಂಬರ್ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ, ಖಂಡಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಪ್ರಾಪರ್ಟಿಯನ್ನು ನಾವು ತೊಗೋಬೇಕಾದ್ರೆ ಖಂಡಿತ ನನ್ನ ಪ್ರಕಾರ ಒಂದು 3 ಇಂಪಾರ್ಟೆಂಟ್ ಸ್ಟೆಪ್ಸನ್ನು ನಾವು ತೊಗೋಬೇಕಾಗತ್ತೆ. ಒಂದು, ಲೀಗಲ್ ನೋಡಬೇಕಾಗತ್ತೆ.
ಖಂಡಿತ ಎಲ್ಲ ಅಪ್ರೂವಲ್ಸ್ ಇರೋ ಪ್ರಾಪರ್ಟಿಗೆ ಹೋಗಿ. ಜೊತೆಗೆ ಡೆವಲಪ್ಮೆಂಟ್ಸ್ ಮತ್ತು ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಎಲ್ಲಕ್ಕಿಂತ ಇಂಪಾರ್ಟೆಂಟು ನಿಮಗೆ ಲೊಕೇಶನ್. ಪ್ರಾಪರ್ಟಿ ಎಲ್ಲಿ ಲೊಕೇಟ್ ಆಗಿದೆ, ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು ಆ ಲೊಕೇಶನಲ್ಲಿ. ಸೊ ಈ ಡೆವಲಪ್ಮೆಂಟ್ಸ್ ಎಲ್ಲದಕ್ಕಿಂತ ಅಕ್ಕಪಕ್ಕ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಅದು ತುಂಬ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಅಪ್ರಿಸಿಯೇಷನ್ಗೆ. ವಿತಿನ್ ಶಾರ್ಟ್ ಟೈಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಪ್ರಿಸಿಯೇಷನ್ ಸಿಗಬೇಕಂದ್ರೆ ಇಲ್ಲಿ ಬರುವಂಥ ಜನ ಸೈಟ್ ತೊಗೊಂಡು ಇಟ್ಕೊಳ್ಳೋ ಅಂಥವ್ರು ಬರಬಾರ್ದು. ಎಲ್ಲೋ US ಅಲ್ಲಿ ಇರ್ತಾರೆ, ಇನ್ನೆಲ್ಲೋ ಇರ್ತಾರೆ, ದುಡ್ಡಿದೆ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಬಿಟ್ರೆ ಇದು ಅಪ್ರಿಸಿಯೇಷನ್ ಆಗಲ್ಲ, ಹಂಗೆ ಹೋಲ್ಡ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಮನೆ ಕಟ್ಕೊಂಡು ಇರುವಂಥವ್ರು ಬರಬೇಕು. ಸೊ ಹಾಗಾಗಿ ಇಲ್ಲಿ ನಮ್ಮ ಲೊಕೇಶನ್ ಹೇಗಿದೆ ಅಂದರೆ 12,000 acres IT, ಹಾರ್ಡ್ವೇರ್ ಆ್ಯಂಡ್ ಏರೋಸ್ಪೇಸ್ ಆ್ಯಂಡ್ ಫೈನಾನ್ಷಿಯಲ್ ಸಿಟಿ ಇದು. ಸೊ ಇಟ್ಸ್ ಅ ಹ್ಯೂಜ್ ನಿಮಗೆ ಇಲ್ಲಿ ಬಿಸ್ನೆಸ್ ಹಬ್, ಇಂಡಸ್ಟ್ರೀಸ್ ಬರ್ತಾ ಇದೆ ನಿಮಗೆ. ಸೊ ಅವಾಗಲೇ ಹೇಳಿದಂಗೆ ನಿಮಗೆ ಇಲ್ಲಿ ಎಷ್ಟು ಕಂಪ್ನೀಸ್ ಬರ್ತಿದೆ ಅಂದರೆ BCC ಅಕಾಡೆಮಿ ಬರ್ತಾ ಇದೆ, ಸ್ಯಾಪ್ಲಾಬ್ಸ್ ಬರ್ತಾ ಇದೆ, TE ಟೆಕ್ನಾಲಜಿ, ಸಮದ, ಸಿಪೆಟ್, ಫಿಲಿಪ್ಸ್. ಸೊ ಹಾಗೆ ನಿಮಗೆ ಈಗ ಎಕ್ಸೈಡ್ ಬ್ಯಾಟ್ರಿದು ಬರ್ತಾ ಇದೆ, ಐಫೋನ್ ನಿಮಗೆ ಅಸೆಂಬಲ್ಡ್ ಕಂಪ್ನಿ ಬರ್ತಾ ಇದೆ. ಯಾವುದು ಇದು ಲೈಕ್ 500, 600, 1000 crores ಆ ಥರ. ಬೋಯಿಂಗ್ ಕಂಪ್ನಿ ಜಸ್ಟ್ 3 kilometersಲ್ಲಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಮಗೆ ಹಾರ್ಡ್ಲಿ 1.5 kilometer ಈಸ್ಟ್ ಗೇಟ್. ಮುಂಚೆ ಇದು ಕಾರ್ಗೋ ಗೇಟಾಗಿ ಓಪನ್ ಆಗ್ತಿತ್ತು, ಈಗ ಪ್ಯಾಸೆಂಜರ್ ಕೂಡ ಕೊಡ್ತಿದ್ದಾರೆ. ಬಿಕಾಸ್ ಇದು ಬೆಂಗಳೂರು ನಾರ್ತ್ ಈಸ್ಟ್ ಹಬ್ ಆಗ್ತಾ ಇದೆ. ಹಾಗೆ ಇಲ್ಲಿಂದ ನಿಮಗೆ STRR ಹೈವೇ ಬಂದರೆ 3.5 kilometers ಕೂಡ ಇಲ್ಲ ನಿಮಗೆ. ಅಲ್ಲಿ phase 2, phase 3 ಇಂಡಸ್ಟ್ರಿಯಲ್ ಏರಿಯಾ ಕೂಡ ಬರ್ತಾ ಇದೆ. ಸೊ ಅದು ತಿರುಪತಿ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕನೆಕ್ಟ್ ಆಗ್ತದೆ. ಹಾಗೆ ನೀವು ಬಾಂಬೆ ಹೈವೇ ಕನೆಕ್ಟ್ ಆಗ್ತದೆ. ಇಲ್ಲಿಂದ ಹೆಬ್ಬಾಳಕ್ಕೆ ವಿತಿನ್ ನಮ್ಮ ಪ್ರಾಜೆಕ್ಟಿಂದ 20 minutes ನೀವು ಹೈವೇಲಿ ನೀವು ಕನೆಕ್ಟ್ ಆಗ್ಬೋದು. ಸೊ ಅಷ್ಟು ಒಳ್ಳೆ ಲೊಕೇಶನಲ್ಲಿ ಪ್ರಾಪರ್ಟಿ ಇದೆ. ಪ್ರಿಯಾರಿಟಿ ಲೊಕೇಶನ್ನ ಕೊಡಿ, ಎಕ್ಸ್ಪ್ಲೋರ್ ಮಾಡಿ, ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ, ನಮಗೂ ಟೈಮ್ ಕೊಡಿ. ಸೊ ಸ್ವಲ್ಪ ನೀವು ಟೈಮ್ ಸ್ಪೆಂಡ್, ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಾಗಾಗಿ ನೀವು R&D ಮಾಡಿದ್ರೆ ಖಂಡಿತ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಪ್ರಾಪರ್ಟಿ ವರ್ತಾ ಅಲ್ವಾ ನಿಮಗೆ. ಮತ್ತು ಶಾರ್ಟ್ ಟೈಮಲ್ಲಿ ನಿಮಗೆ ಸೇಲ್ಸ್ ಮಾಡ್ಕೊಳ್ಳೋದು, ನೀವು ಸೇಲ್ ಮಾಡೋಕ್ಕೆ ಹೋಗಬೇಕಾದ್ರೂ ಕೂಡ ಅಷ್ಟೇ ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ ತುಂಬ ಚೆನ್ನಾಗಿರಬೇಕು. ಸೊ ಹಾಗಾಗಿ ಸ್ವಲ್ಪ ಅಮೌಂಟ್ ಆದರೂ ಲೋನ್ಗೆ ಹೋಗಿ ಸೊ ಪ್ರಾಪರ್ಟಿನ ಖರೀದಿ ಮಾಡಿದರೆ ನಿಮ್ಗೆ ಖಂಡಿತ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಹಾಗಾಗಿ ನಮ್ಮಲ್ಲಿ ಬರುವಂಥ ಮ್ಯಾಕ್ಸಿಮಮ್ ಇದರಲ್ಲಿ ನಾವು ಅರ್ಧ ಅಂದರೆ ಹಾಫ್ ಆಫ್ ಇದು ಮಾತ್ರ ಸೈಟ್ಸನ್ನು ಮಾತ್ರ ಸೇಲ್ ಮಾಡ್ತಾ ಇದ್ದೀವಿ. ಇನ್ನು ಹಾಫ್ ಆಫ್ ದ ಪ್ರಾಜೆಕ್ಟ್ ನಾವು ಕನ್ಸ್ಟ್ರಕ್ಷನಲ್ಲಿ ಬರ್ತಾ ಇದ್ದೀವಿ. ಸೊ ಹಾಗಾಗಿ ನಾವೇ ಕನ್ಸ್ಟ್ರಕ್ಷನ್ ಇನಿಷಿಯೇಟ್ ಮಾಡ್ತಾ ಇರೋದ್ರಿಂದ, ಹಾಗೆ ಕೆಲವು ಬರೋರು ಕೂಡ ಈಗ ಇನ್ನೊಂದು ಡೌನ್ ದ ಲೈನ್, ಈಗ ತುಂಬ ಕಂಪ್ನೀಸ್ ಎಲ್ಲ ಇನ್ನೊಂದು 6 months 1 year ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವರೆಲ್ಲನೂ ಈಗ ಸ್ಟಾರ್ಟ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ಸ್ಗೆ ಸೊ ಇನ್ನೊಂದು 1 year ನಿಮಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುವಂಥ ಪ್ರಾಜೆಕ್ಟ್ ಆಗುತ್ತೆ ಇದು 7 Hills ಕೋರ್ಟ್ಯಾರ್ಡ್. ವೀಕ್ಷಕರೇ, ಬೈಯಪ್ಪ ಅಪ್ರೂವ್ಡು, ಖಾತಾ, ರೇರಾ ಅಪ್ರೂವ್ಡ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ನು, ರೆಡಿ ಫಾರ್ ಕನ್ಸ್ಟ್ರಕ್ಷನ್ನು. ಬನ್ನಿ, ನಿಮ್ಗೆ ಇಷ್ಟವಾದ ಸೈಟ್ ನೋಡಿ, ಒಂದು ಬೆಸ್ಟ್ ಪ್ರೈಸ್ಗೆ ಕೊಡ್ತಾರೆ, ಖುಷಿಯಿಂದ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ.